ಪರಮೇಶ್ವರಿಗೆ ಅನಿಸದ. ಮತ್ತು ನಂತರದಲ್ಲೇ ಪ್ರಿಯಾಂಕಾ ಖರ್ಗೆ ಅವರು ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈಗ ತಮಗೆ ಅವಕಾಶ ಅದ, ಅದಕ್ಕೆ ಇದು ಬಿಡಬಾರದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಪರಮೇಶ್ವರ್ ಅವರು ಮತ್ತು ಈಗಾಗಲೇ ಸಪೋರ್ಟನು ಸಪೋಸ್ ಒಂದು ವೇಳೆ ಸಿದ್ದರಾಮಯ್ಯರು ಇಳಿಯೋ ಪ್ರಸಂಗ ಬಂದ್ರೆ ಅವ್ರ ಸಪೋರ್ಟ್ ತಮಗೆ ಇರಲಿ ಅನ್ನೋ ನೆಲೆಯಲ್ಲೇ ಸಿದ್ದರಾಮಯ್ಯನ ಮುಂದೆ ಮಾಡಿಕೊಂಡು ಮುಂದಿನ 5 ವರ್ಷ ಅವರಪ್ಪ ಅಂತ ಹೇಳುವಂಥ ಒಂದು ಹೊಸ ಡೈಲಾಗ್ ಅಥವಾ ಹೊಸ ಒಂದು ತಂತ್ರ ನೋಡಿಕೊಂಡು ಇವತ್ತು ನಿಧಾನಕ್ಕೆ ದಲಿತ ಸಚಿವರು ಶತಾಯ ಗತಾಯ ಈ ಸಲ ನಾವು ಇದನ್ನು ಶಕ್ತಿ ಉಪಯೋಗ ಮಾಡ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದ್ರಾಗ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಡಿ ಕೆ ಶಿ ಅವರು ಮಾತ್ರ ಅವರು ತಮ್ಮದೇ ಆದಂಥ ಒಂದು ಪ್ಲ್ಯಾನ್ಸ್ ನಡೆಸಿದ್ದಾರೆ. ಜೊತೆಗೆ ಜೆ ಡಿ ಎಸ್ನಿಂದ ಈಗಾಗಲೇ ಒಂದಿಷ್ಟು ಮೂಲಗಳ ಪ್ರಕಾರ 61 ಜನ MLAಗಳು ಡಿ ಕೆ ಶಿ ಜೊತೆಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಯಾರು ಅವರು 61 ಜನ ಅನ್ನೋದು ಮಾತ್ರ ಬಿಡ್ತಾ ಇಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ಇದೆ ನಮ್ಮ ಸತೀಶ್ ಅವ್ರ ಪರವಾಗಿ ಹೇಳ್ತಾ ಇದ್ರು 50 ಜನ MLAಗಳು ಹೋಗೋರಿದ್ದಾರೆ ಅಂತೇಳಿ. ಇವೆಲ್ಲ ಅಂತಕಂತಗಳ ಸಂತೆ. ಇದರ ಎಷ್ಟು ಸರಿ ಅದನು, ಎಷ್ಟು ಖರೆ ಅದನು, ಎಷ್ಟು ಸುಳ್ಳು ಅದನು ಅವ್ರಿಗೆ ಬಿಟ್ಟಂತ. ಆದರೆ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಇಂಥ ಹರಿಬಿಟ್ಟು ಬಿಡೋದು ಮಾಧ್ಯಮದಲ್ಲಿ. ಇದರಿಂದಾಗೆ ನಡಕ್ಕೆ ಒಂದು ಸ್ವಲ್ಪ ಈ ಮಧ್ಯದಲ್ಲೇ ಡಿ ಕೆ ಶಿ ಅವರು BJPಗೆ ಹಾರ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ತೇಲಿ ಬಿಟ್ಟರು. ಅದನ್ನು ಯಾರ್ಯಾರಿಗೆ ಹೆಂಗೆ ಬರ್ತದೆ. BJP ಪರ ಇದ್ದಂಥ ಮೀಡಿಯಾಗಳು ವಿಶೇಷವಾಗಿ ಈಗ ಬಂದೇ ಬಿಟ್ಟರಪ್ಪ ಡಿ ಕೆ ಶಿ ಅವರು BJPಗೆ ಅನ್ನುವಂಥ ಮಾತು ಮಾತಾಡಿದ್ರೆ, ಈ ಕಾಂಗ್ರೆಸ್ ಪರ ಇರುತ್ತಿರುವಂಥವು ಇಲ್ಲ ಅವ್ರು ಎಲ್ಲೂ ಹೋಗೋದಿಲ್ಲ, ಕಟ್ಟ ಕಾಂಗ್ರೆಸ್ಸಿಗಳು ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವೆಲ್ಲ ಈ ನಡಕ ಈ ದಲಿತ ಮೂಮೆಂಟನ್ನು ಒಂದಿಷ್ಟು ಕಾವು ಪಡೆಯೋದ್ರಿಂದಾಗೆ ಈ ಪರಮೇಶ್ವರ್ ಅವರ ಹೆಸರು ಹೊಸದಾಗಿ ಮೇಲದ್ದು ಬರ್ತಾಯಿದೆ. ಅದಕ್ಕೆ ಡಿ ಕೆ ಶಿ ಅವರನ್ನು ಏನಾದರೂ ಮಾಡಿ ಅಧ್ಯಕ್ಷಗಿರಿಯಿಂದ ಇಳಿಸಿದ್ರೆ ಮತ್ತು ಈಗಾಗಲೇ ಮೇಲೆ ಹೇಳ್ತಾನೆ ಇದ್ದಾರೆ ಮತ್ತು ದಿಲ್ಲಿಗೆ ಹೋಗಿ ಹೇಳಿ ಬಂದಿದ್ದಾರೆ, ನೀವು ಲೋಕಸಭಾ ನಂತರ ಡಿ ಕೆ ಶಿ ಅವ್ರನ್ನ ಅಧ್ಯಕ್ಷ ಸ್ಥಾನದ ಇಳಿಸ್ತಾನಿದ್ರೆ ಯಾಕೆ ಇಳಿಸಲಿಲ್ಲ? ಯಾಕಂದ್ರೆ ಸಪೋಸ್ ಏನಾದರೂ ಡಿ ಕೆ ಶಿ ಅವರು ಅಧ್ಯಕ್ಷ ಸ್ಥಾನದ ಕೆಳಗೆ ಹೇಳಿದ್ರೆ ಇವ್ರ ಹಾದಿ ಇನ್ನೂ ಸುಗಮ ಆಗಿಬಿಡ್ತದೆ. ಯಾಕಂದ್ರೆ ಅಧಿಕಾರದಲ್ಲಿ ಇರುತ್ತಿರುವಂಥ ವ್ಯಕ್ತಿ ಅಧಿಕಾರ ಇಲ್ಲದ ದಿನಗಳಿಗಿಂತ ಹೆಚ್ಚು ಪವರ್ಫುಲ್ ಇರ್ತಾನೆ. ಮತ್ತು ಅಧ್ಯಕ್ಷ ಅಂದಾಗ ಸಹಜವಾಗಿ ಅವ್ರ ಮಾತು ಬೆಲೆ ಕೊಡಬೇಕಾಗ್ತದೆ ಪಾರ್ಟಿಯಲ್ಲೇ. ಅದಕ್ಕಾಗಿ ಅವ್ರನ್ನ ಒಂದು ಸ್ವಲ್ಪ ಬದಿಗೆ ಸರಿಸಿಬಿಟ್ರಪ್ಪ ಅಂತಂದ್ರೆ ನಮಗೆ ಇನ್ನಷ್ಟು ಈಜಿ ಆಗ್ತದೆ ಅಂತ ತರ್ಕ ಇವ್ರದೆಲ್ಲ. ಆದರೆ ಈ ತರ್ಕಕ್ಕೆ ಹೈಕಮಾಂಡ್ ಏನು ಉತ್ತರ ಕೊಡ್ತದೆ ಇವ್ರಿಗೆ ಗೊತ್ತಿಲ್ಲ. ಹೈಕಮಾಂಡ್ ಮಾತ್ರ ಇನ್ನೂ ಅದು ಸಹಿತ ಅದನ್ನು ಸೂಕ್ಷ್ಮ ಚಲನವಲನಗಳನ್ನು ಗಮನಿಸಿದಾಗ ಡಿ ಕೆ ಶಿ ಅವ್ರ ಪರಿಣಾಮ ಅದನ್ನು ಸ್ಪಷ್ಟ ಆಗ್ತದೆ. ಇದಕ್ಕೆ ಕಾರಣ ಏನಂದ್ರೆ